ಹಾಯ್ ವೆಲ್ಕಮ್ ಟು ವೈಷ್ಣವಿ ಯೂಟ್ಯೂಬ್ ಚಾನಲ್. ಸಾಫ್ಟಾಗಿರೋ ರಾಗಿ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕಡಲೆ ಬೀಜದ ಚಟ್ನಿ, ಯಾವ ಚಟ್ನಿ ಜೊತೆಗೆ ತಿಂದರೂ ಸಖತ್ತಾಗಿರುತ್ತೆ. ಲೇಟ್ ಮಾಡದೆ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಒಂದು ಬಾಣಲಿ ಕಾಯಕ್ಕಿಟ್ಟು ಆ ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಸಾಸಿವೆ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೋಬೇಕು. ಒಂದು ಸ್ವಲ್ಪ ಉದ್ದಿನಬೇಳೆ, ಇದೆಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬ್ರೌನಿಷ್ ಬರುತ್ತೆ, ಅಲ್ಲಿವರೆಗೂ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ತಿನ್ಬೇಕಾದ್ರೆ ಸ್ವಲ್ಪ ಕುಟುಂಬ ಅಂತ ಇರುತ್ತೆ. ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಮೀಡಿಯಮ್ ಆಗಿರೋ ರವೆ, ಉಪ್ಪಿಟ್ಟು ರವೆ ಅಂತೀವಲ್ಲ, ಆ ರವೆನ 1 ಬೌಲ್ ಆಗುವಷ್ಟು ಅದರೊಳಗಡೆ ಹಾಕ್ಕೊಂಡು ರವೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾನೇ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಒಂದು ಸ್ವಲ್ಪ ಹಂಡು ಹಿಡ್ಕೊಂಬಿಡುತ್ತೆ, ಆಗ ಟೇಸ್ಟ್ ಚೆನ್ನಾಗಿರಲ್ಲ. ಆಗ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಆಗ ಸ್ಮೆಲ್ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆಯಾ ಇಲ್ವಾ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ದೊಡ್ಡ ಬೌಲ್ ತೊಗೊಂಡು ಒಂದು ದೊಡ್ಡ ಬೌಲ್ ಒಳಗಡೆ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಹಾಕಬೇಕು. ಅದು ಸ್ವಲ್ಪ ಆರಬೇಕು. ಆಗ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಅದಕ್ಕೋಸ್ಕರ ಆರಕ್ಕೆ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಆರಿದ ಮೇಲೆ 1 ಬೌಲ್ ರಾಗಿ ಹಿಟ್ಟನ್ನ ಹಾಕೋಬೇಕು. ಯಾವ ಬೌಲಲ್ಲಿ ರವೆ ಮತ್ತು ರಾಗಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ 3/4 ಬೌಲ್ ಆಗುವಷ್ಟು ಮೊಸರೆಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಹಾಗೆ. ರವೆಗೆ ಮತ್ತು ರಾಗಿ ಹಿಟ್ಟಿಗೆ ನೀಟಾಗಿ ಮೊಸರು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲಿಂದ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಇಡ್ಲಿ ಯಾವ ಹಿಟ್ಟಿನ ಹದಕ್ಕಿರಬೇಕೋ ಆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಅದನ್ನು ನೆನೆಯೋಕೆ ಇಡಬೇಕು. ಒಂದು 5 ನಿಮಿಷ ಆದಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಗೂ ಅದು ಹೊಂದ್ಕೊಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಇದನ್ನು ನೆನೆಯೋಕೆ ಇಡಬೇಕು. ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಿಷ ಅದನ್ನು ರೆಸ್ಟ್ ಮಾಡೋಕೆ ಇಟ್ಟು ಮಾಮೂಲಿ ಇಡ್ಲಿನ ನಾವು ಹೇಗೆ ಹಾಕೋತೀವೋ ಅದೇ ರೀತಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕಲಸಿಟ್ಟಿರೋ ರಾಗಿ ಹಿಟ್ಟಿನ ಮಿಶ್ರಣನ ಮತ್ತು ರವೆ ಮಿಶ್ರಣನ ಎರಡನ್ನೂ ಮಿಕ್ಸ್ ಮಾಡಿರೋದನ್ನ ಅದರೊಳಗಡೆ ಒಂದೊಂದಾಗಿ ಹಾಕ್ಕೊಂಡು ನೀಟಾಗಿ ಇಡ್ಲಿನ ಯಾವ ರೀತಿ ನಾವು ನೀರಾಕಿ ಬೇಯಿಸ್ಕೊತೀವೋ ಹಬೆಯಲ್ಲಿ, ಅದೇ ರೀತಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. 10 to 20 ಮಿನಿಟ್ಸ್ ಇದನ್ನು ಹಬೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಹೊಟ್ಟೆ ನೋವು ಕೂಡ ಬರೋದಿಲ್ಲ. ಇದನ್ನು ಕೊಟ್ಟರೆ ಶುಗರ್ ಪೇಷಂಟ್ಸ್ಗಳಿಗಂತೂ ತುಂಬ ಒಳ್ಳೆಯದು. ರವೆ ಮತ್ತು ರಾಗಿ ಹಿಟ್ಟು ಹಾಕಿರೋದ್ರಿಂದ ಶುಗರ್ ಲೆವೆಲ್ ನಾರ್ಮಲಾಗಿ ಬರೋ ಸಾಧ್ಯತೆ ತುಂಬ ಇರುತ್ತೆ. ಡಾಕ್ಟರ್ಸ್ ಆಲ್ಮೋಸ್ಟ್ ಸಜೆಸ್ಟ್ ಮಾಡೋದೇ ರವೆ ಮತ್ತು ರಾಗಿ ಹಿಟ್ಟನ್ನ ಕೊಡಿ ಅಂತ. ರಾಗಿ ಮುದ್ದೆ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ರಾಗಿ ಇಡ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. 20 ಮಿನಿಟ್ಸ್ ಆದಮೇಲೆ ಇಡ್ಲಿ ನೀಟಾಗಿ ಬೆಂದಿರುತ್ತೆ. ಆಗ ಹೊರಗಡೆ ತೊಗೊಳ್ಬೇಕು. ಇಡ್ಲಿ ಪ್ಲೇಟ್ನ ಸ್ವಲ್ಪ ಹೊತ್ತು ಆರೋಕ್ಕೆ ಇಟ್ಟು ಆಮೇಲೆ ಇಡ್ಲಿನ ಬಿಡಿಸ್ಕೊಂಡ್ರೆ ಆಗ ಇಡ್ಲಿ ನೀಟಾಗಿ ಸ್ಮೂತಾಗಿ ಬಿಡುತ್ತೆ. ನಾವು ಎಣ್ಣೆ ಹಾಕಿರೋದ್ರಿಂದನೂ ಬೇಗ ಸ್ಮೂತಾಗಿ ಬಿಡುತ್ತೆ. ಆದರೆ ಸ್ವಲ್ಪ ಬಿಡಿಸಿದ್ರೆ ಅದೆಲ್ಲ ನೀಟಾಗಿ ರವೆ ಅಬ್ಸಾರ್ಬ್ ಆಗಿರುತ್ತೆ. ಆಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಯಾವ ಚಟ್ನಿ ಬೇಕಾದ್ರ ಜೊತೆಲೂ ತಿನ್ಬೋದು. ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗಿರೋ ರಾಗಿ ಇಡ್ಲಿ ಸವಿಯಲು ಸಿದ್ಧ.